ಸರ್, ರತನ್ ಅಂತ BJP ಕಾರ್ಯಕರ್ತ. ಸರ್, ನೀವು ಫೈನಾನ್ಸ್ ಸಲಹೆಗಾರ ಆಗಿರೋದ್ರಿಂದ ಇವತ್ತು ನಿಮಗೆ ಗೊತ್ತಿರೋಂಗೆ ಕರ್ನಾಟಕ ಸ್ಟೇಟಲ್ಲಿ ಒಂದು ಕರಪ್ಷನ್ನು ಜಾಸ್ತಿ ಆಗಿದೆ, ಪ್ಲಸ್ ಕಾಸ್ಟ್ ಆಫ್ ಲಿವಿಂಗ್ ತುಂಬಾ ಇನ್ಕ್ರೀಸ್ ಆಗಿದೆ. ಏನಕ್ಕೆ ಅಂದರೆ ದಟ್ಸ್ ಒನ್ ಆಫ್ ನೀವು 5 ಭಾಗ್ಯ ನಿಮಗೆ 5 ಭಾಗ್ಯಗಳು ನೀವು ಕೊಟ್ಟಿದ್ರಲ್ಲ ಗ್ಯಾರಂಟೀಸ್, ಅದನ್ನ ನೀವು ಆ ದುಡ್ಡನ್ನ ನೀವು ಕಾಂಪನ್ಸೇಟ್ ಮಾಡೋದಕ್ಕೆ ಟ್ಯಾಕ್ಸೇಷನ್ ಆಗಿರ್ಬೋದು, ಕಾಸ್ಟ್ ಆಫ್ ಲಿವಿಂಗ್ನ ತುಂಬ ಇನ್ಕ್ರೀಸ್ ಮಾಡಿದ್ದೀರ. ಇದ್ರ ಪರವಾಗಿ ನೀವು ಯಾಕೆ CM ಅವ್ರಿಗೆ ಸ್ಟ್ರಾಂಗ್ ಆಗಿ ಹೇಳಿಲ್ಲ, ಇಲ್ಲ ಇದನ್ನ ಏನಾದರೂ ರಿಫಾರ್ಮ್ ಮಾಡಬೇಕು ಅಂತ ಯಾಕೆ ನೀವು ಹೇಳ್ತಾ ಇಲ್ಲ? ನೋಡಿ, ಮೊದಲೇ ಮಾತು ಹೇಳ್ತೇನೆ, ಅವ್ರು ಹೇಳಿದ್ದು ಕಾಸ್ಟ್ ಆಫ್ ಲಿವಿಂಗ್ ಭಾಳ ಜಾಸ್ತಿ ಆಗಿದೆ. ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗಲಿಕ್ಕೆ ಕೇವಲ ರಾಜ್ಯ ಸರ್ಕಾರ ಕಾರಣ ಅಲ್ಲ, ಇಟ್ ಈಸ್ ಎ ಇನ್ಫ್ಲೇಷನ್ ಆಫ್ ದಿ ಕಂಟ್ರಿ. ಇದು ರೇಟು ಇವು ಎಲ್ಲ ಜಾಸ್ತಿ ಆಗೋದು ಇದೆಲ್ಲ ಒಂದು ರಾಜ್ಯದ ಮೇಲೆ ಪರಿಣಾಮ ಬೀರೋದಿಲ್ಲ, ಇಡೀ ದೇಶದ ಪ್ರಶ್ನೆ ಇದು. ಅದಕ್ಕೆ ನಾವು ಮೋದಿಯವ್ರನ್ನ ಹೊಣೆಗಾರ ಮಾಡಲಿಕ್ಕೆ ಆಗಲ್ಲ. ಸುಮ್ಮನೆ ನಾನು ಅದು ವಿರೋಧ ಪಕ್ಷದಲ್ಲಿ ಮಾತಾಡ್ತಿರ್ತಾರೆ, ಮಾತಾಡ್ಬೋದು ನೀವು ನಾವು ಅದು. ಆದರೆ ಈ ಮಾರ್ಕೆಟ್ ವ್ಯವಸ್ಥೆಯಲ್ಲಿ ಡಿಮ್ಯಾಂಡ್ ಸಪ್ಲೈ ಮತ್ತು ಪ್ರತಿ ವರ್ಷ ನಮ್ಮ ಇವುಗಳು ಬದಲಾವಣೆ ಆದಾಗ ರೇಟ್ ಹೆಚ್ಚು ಕಡಿಮೆ ಆಗೇ ಆಗುತ್ತೆ. ಈಗ 10 ವರ್ಷದಿಂದ ಇದು ಹೆಂಗಿತ್ತು ಇವತ್ತು ಹೆಂಗಿದೆ ಅಂದರೆ ಅದು ರೇಟು ಏರೋದು ಇಳಿಯೋದು ಎಲ್ಲ ಇದ್ದೇ ಇರ್ತದೆ. ಕಾಸ್ಟ್ ಆಫ್ ಲಿವಿಂಗ್ ಹೆಚ್ಚಾಗ್ತದೆ, ಒಪ್ಕೊಳ್ಳೋಣ ಅದು ಮಾತನ್ನು. ಇದು ದೇಶದ ಆರ್ಥಿಕ ಪರಿಸ್ಥಿತಿಯ ಪರಿಣಾಮ. ಇನ್ನು ಎರಡನೇದು, ನೀವು ಹೇಳಿದ್ದು ಕರ್ನಾಟಕದಲ್ಲಿ ನೀವು ಟ್ಯಾಕ್ಸ್ಗಳನ್ನು ಜಾಸ್ತಿ ಮಾಡ್ತೀರಿ, ಈ ಜನರಿಗೆ ಗ್ಯಾರಂಟಿಗಳನ್ನು ಕೊಡೋದು, ಅದಕ್ಕೂ ಇದಕ್ಕೂ ಲಿಂಕ್ ಇಲ್ಲ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಒನ್ ಶುಡ್ ಬಿ ಕ್ಲಿಯರ್ ಇನ್ ಅವರ್ ಮೈಂಡ್. ಮಾರಾಟ ತೆರಿಗೆ ಹೆಚ್ಚು ಮಾಡುವಂಥ ಪವರ್ ಯಾವ ರಾಜ್ಯಕ್ಕೂ ಇಲ್ಲ ಆಫ್ಟರ್ GST ಬಂದ ಮೇಲೆ. ನೋ ಟ್ಯಾಕ್ಸೇಷನ್ ಇಲ್ಲವೇ ಇಲ್ಲ ರಾಜ್ಯಕ್ಕೆ. ನಿಮ್ಮ ಕೈಯಲ್ಲಿ ಇರೋದೇ ಪೆಟ್ರೋಲ್, ಡೀಸೆಲ್ ಆ್ಯಂಡ್ ಎಕ್ಸೈಸ್. ಇದು ಬಿಟ್ಬಿಟ್ರೆ ರಾಜ್ಯದಲ್ಲಿ ಯಾವುದೂ ಇಲ್ಲ. ಟೋಟಲಿ ಎಣ್ಣೆ ಅಷ್ಟೇ ನಿಮ್ಮ ಕೈಲಿರೋದು. ಒಟ್ಟ ಎಣ್ಣೆ ಮಾತ್ರ ನಮ್ಮ ಕೈಯಲ್ಲಿರೋದು. ಈಗ ಈ ಎಣ್ಣೆ ಇದರಲ್ಲಿ ಏರಿಳಿತ ಆಗುತ್ತೆ. ಈ ಪೆಟ್ರೋಲಿಯಂ ಪ್ರಾಡಕ್ಟಲ್ಲಿ ಕೇಂದ್ರ ಸರ್ಕಾರ ಪ್ರೆಸೆಂಟ್ ಮೋದಿ ಗೌರ್ಮೆಂಟ್ ಹಾಕಿದಷ್ಟು ಟ್ಯಾಕ್ಸ್ ಹಿಂದೆ ಯಾವ ಸರ್ಕಾರ ಹಾಕಿಲ್ಲ. ಇವತ್ತು ಪೆಟ್ರೋಲಿಯಂ ಪ್ರಾಡಕ್ಟ್ ಮನಮೋಹನ್ ಸಿಂಗ್ ಅವರಿದ್ದಾಗ ಒಂದು ಬ್ಯಾರಲ್ಗೆ $120 ಇತ್ತು. ಈಗ 50, 60, 70 ಕೆಳಗೆ 40 ಬಂದಿದೆ. ಆದರೆ ಮೋದಿಯವರು ರೇಟ್ ಇಳಿಸಲೇ ಇಲ್ಲ. ಅವಾಗ ಹೇಳ್ತಾ ಇದ್ರು ಚುನಾವಣೆಯಲ್ಲಿ, ಮೋದಿ ಬಂದುಬಿಟ್ರೆ $30 ಆಗುತ್ತೆ ಪೆಟ್ರೋಲ್ ಅಂತಿದ್ರು, $100 ಆಯಿತು. ಬೇರೆ ಬೇರೆ ಕಾರಣಕ್ಕಾಗಿ ಏರಿಸಿದ್ದಾರೆ. ಸರ್ಕಾರ ನಡೆಸಬೇಕಾದಂಥ ಸಂದರ್ಭದಲ್ಲಿ ಅಭಿವೃದ್ಧಿ ಮಾಡಬೇಕಾದ್ರೆ ಟ್ಯಾಕ್ಸ್ ಹಾಕಲೇಬೇಕಾಗುತ್ತೆ.